ಆಯುಧಕ್ಕಿಂತ ಅಕ್ಷರಗಳು ದೊಡ್ಡದು. ಆಯುಧ ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗೆದ್ರೆ ಅಕ್ಷರ ಜ್ಞಾನ ಒಂದು ಅದ್ಭುತ ಸಮಾಜವನ್ನ ನಿರ್ಮಿಸುತ್ತೆ. ಕೆಲವರು ಅವಕಾಶಕ್ಕಾಗಿ ಎದುರು ನೋಡ್ತಾರೆ, ಮತ್ತೆ ಕೆಲವರು ಇಲ್ಲದ ಅವಕಾಶವನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಮೊದಲನೆಯವ್ರದ್ದು ಅದೃಷ್ಟವಾದ್ರೆ ಎರಡನೇಯವ್ರದ್ದು ಮಾನವ ಪ್ರಯತ್ನ. ಯಾವುದೇ ಪ್ರಯತ್ನ ಇಲ್ಲದೆ ಕೇವಲ ಅದೃಷ್ಟವನ್ನೇ ನಂಬಿಕೊಂಡೋರು ಗೆಲ್ಲೋದು ಅಸಾಧ್ಯ. ಆದ್ರೆ ತನ್ನ ದುರಾದೃಷ್ಟಕ್ಕೆ ಬಾಧೆ ಪಡದೆ ನಿರಂತರ ಪ್ರಯತ್ನ ಪಡೋರ್ಗೆ ಅದೃಷ್ಟ ಗೆಲುವು ಎರಡು ಹುಡ್ಕೊಂಡ್ಬರುತ್ತೆ. ಯಾರಿಗೆ ರಾತ್ರಿ ಊಟ ಆದ್ಮೇಲೆ ಫೋನ್ ಯೂಸ್ ಮಾಡೋ ಅಭ್ಯಾಸ ಇದೆಯೋ ಅವರು ಜೀವನದಲ್ಲಿ ಇನ್ನೂ ಜಾಸ್ತಿ ಪ್ರಯತ್ನ ಪಡಬೇಕು. ಊಟ ಆದ್ಮೇಲೆ ಮೇ ಬಿ ಫೋನ್ಗೆ ನೀನ್ ಯೂಸ್ ಮಾಡೋ ಆ 1-2 ಗಂಟೆನ ಓದೋದ್ರ ಮೇಲೆ ಯೂಸ್ ಮಾಡಿದ್ರೆ ಆ ಪ್ರಯತ್ನ ನೀನೇನು ಅಂತ ಪ್ರೂವ್ ಮಾಡೋಕೆ ಬೇಕಾಗತ್ತೆ. ಫೋಕಸ್ ಅನ್ನೋದು ತುಂಬಾ ಮುಖ್ಯ. ಈ ಏಜ್ ಅಲ್ಲಿ ಯಾರ ಡಿಸ್ಟ್ರಾಕ್ಷನ್ಸ್ ನಿಂದ ದೂರ ಬಂದೋ ಫೋಕಸ್ ಮಾಡ್ತಾರೋ ಅವರು ಲೈಫ್ ಅಲ್ಲಿ ಸಕ್ಸಸ್ ಆಗ್ತಾರೆ. ಇಟ್ಸ್ ವೆರಿ ಸಿಂಪಲ್. ಈ ಡಿಸ್ಟ್ರಾಕ್ಷನ್ ಏಜ್ ಅಲ್ಲಿ ಎಕ್ಸಾಮ್ ಕ್ಲಿಯರ್ ಕಷ್ಟ. ಯಾಕಂದ್ರೆ ಕೇವಲ ನೋಟ್ಸ್ ನ ಜೆರಾಕ್ಸ್ ಮಾಡ್ಕೊಳ್ಳೋ ಸ್ಟೂಡೆಂಟ್ಸ್ಗೂ ಆ ನೋಟ್ಸ್ ನ ಓದೋ ಸ್ಟೂಡೆಂಟ್ಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಕ್ವಶನ್ ಪೇಪರ್ಸ್ ನ ನೋಡೋ ಸ್ಟೂಡೆಂಟ್ಗೂ ಆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡೋ ಸ್ಟೂಡೆಂಟ್ಗೆ ತುಂಬಾ ಡಿಫ್ರೆನ್ಸ್ ಇದೆ. ಸಕ್ಸಸ್ ಡಿಮ್ಯಾಂಡ್ಸ್ 6 ಥಿಂಗ್ಸ್ ಇನ್ ಲೈಫ್: ಹಾರ್ಡ್ ವರ್ಕ್, ಸ್ಯಾಕ್ರಿಫೈಸ್, ಸ್ಟ್ರಗಲ್, ಫೇತ್, ಪೇಷನ್ಸ್, ಪ್ಯಾಷನ್. ಈಗ ನೀನ್ ಸ್ಟಾರ್ಟ್ ಮಾಡಿದ್ರು 2 ವಾರದಲ್ಲಿ ನಿನ್ಗೆ ಫೀಲ್ ಆಗುತ್ತೆ, 4 ವಾರದಲ್ಲಿ ನೀನ್ ನೋಡ್ತೀಯಾ, 6 ವಾರದಲ್ಲಿ ಬೇರೆಯವರು ನಿನ್ನನ್ನ ಕೇಳುತ್ತಾರೆ ಹೇಗ್ ಮಾಡ್ದೆ, ಹೇಗ್ ಸಾಧ್ಯ ಆಯ್ತು ಅಂತ. ದಟ್ಸ್ ದಿ ಪವರ್ ಆಫ್ ಕನ್ಸಿಸ್ಟೆಂಟ್ ಡಿಸಿಪ್ಲಿನ್ಡ್ ಹಾರ್ಡ್ ವರ್ಕ್. ನಿನ್ನ ಹಾರ್ಡ್ ವರ್ಕ್ ಸೈಲೆಂಟ್ ಆಗಿರ್ಲಿ. ಅಲಾರಾಮ್ ಸೆಟ್ ಮಾಡ್ಕೋ, ಬೆಳಗ್ಗೆ ಜಲ್ದಿ ಎದ್ದೇಳು. ಸ್ಟಿಕ್ ಟು ಯುವರ್ ಸ್ಟಡಿ ಪ್ಲಾನ್. ರಿಮೆಂಬರ್ ಯುವರ್ ಗೋಲ್ಸ್. ನಿನ್ನ ಎಲ್ಲ ಡಿಸ್ಟ್ರಾಕ್ಷನ್ಸ್ ನ ಸೈಡ್ ಗಿಡು. ಸ್ಟಡಿ ಹಾರ್ಡ್. ಓದೋಕೆ ಬೋರ್ ಆಗುತ್ತೆ ಅಂತಾರೆ ತುಂಬಾ ಸ್ಟೂಡೆಂಟ್ಸ್. ಗೇಮ್ಸ್ ಆಡೋಕೆ, ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡೋಕೆ ಬೋರ್ ಆಗಲ್ಲ. ಯಾಕಂದ್ರೆ ಅದ್ರಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇದೆ, ಓದೋದ್ರಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇಲ್ಲ. ಈ ಓದೋಕೆ ನಿನ್ಗೆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ನಿನ್ನ ಗೋಲ್ ಇನ್ನು ದೊಡ್ಡದಾಗಿರ್ಬೇಕು. ನಿನ್ನ ಬೋರ್ಡ್ ಎಕ್ಸಾಮ್ ಅಲ್ಲಿ 99% ತೆಗೆದು ನ್ಯೂಸ್ ಪೇಪರ್ ಅಲ್ಲಿ ನಿನ್ನ ಫೋಟೋ ಬಂದ್ರೆ ಹೇಗಿರುತ್ತೆ? ನಿನ್ನ ಫೋಟೋನ ಕಾಲೇಜ್ ಟಾಪರ್ ಬ್ಯಾನರ್ ಅಲ್ಲಿ ನಿನ್ ಪೇರೆಂಟ್ಸ್ ನೋಡಿದ್ರೆ ಹೇಗಿರುತ್ತೆ ಅವರ ರಿಯಾಕ್ಷನ್? IIT ಅಲ್ಲಿ ಟಾಪ್ ರ್ಯಾಂಕ್ ನಲ್ಲಿ ಕ್ಲಿಯರ್ ಮಾಡಿದ್ರೆ ಮುಂದೆ ನಿನ್ ಲೈಫ್ ಹೇಗಿರುತ್ತೆ ಅನ್ನೋ ಗೋಲ್ ನೀನ್ ಮುಂದೆ ಇರ್ಲಿ. ಮುಂದಿನ 2-3 ವರ್ಷದಲ್ಲಿ ನಿನಗ್ ಬೇಕಿರೋ ಬೆಸ್ಟ್ ರಿಸಲ್ಟ್ಗೆ ಈ ದಿನ ನೀನ್ ಓದ್ಲೇಬೇಕು.